ಕಲುಷಿತ ನೀರು ಪ್ರಭಾವಿತ ಗ್ರಾಮಗಳಿಗೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ ಭೇಟಿ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಇತ್ತೀಚೆಗೆ ಕಲುಷಿತ ನೀರು ಸೇವಿಸಿ ಜನರು ಅಸ್ತವ್ಯಸ್ತಗೊಂಡ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ರವರು ಗ್ರಾಮಗಳಾದ ಮಿಣಜಿಗಿ, ಲಿಂಗದಹಳ್ಳಿ ಹಾಗೂ ನಾವದಗಿಗೆ ಭೇಟಿ ನೀಡಿ ಅಲ್ಲಿಯ ನೀರಿನ ಮೂಲಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೀರು ಕಲುಷಿತಗೊಳ್ಳದಂತೆ ನೋಡಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಜರುಗಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಈ ಸಮಯದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಬಿರಾದಾರ್, ತಾಲೂಕು ಆರೋಗ್ಯಾಧಿಕಾರಿ ಸತೀಶ್ ತಿವಾರಿ, ಪಿಡಿಒ ಕಿರಣ್ಗಿ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಮಸ್ಯೆ ವಾಂತಿ ಭೇದಿ ಸಮಸ್ಯೆ ಆಗ್ತಾ ಇದೆ. ತಾಳಿಕೋಟೆ ತಾಲೂಕಲ್ಲಿ ನಾವೋದಗಿ ಗ್ರಾಮ ಮತ್ತು ನಾಗೂರು, ಮಿಣಿಸಿ, ನಿನ್ನೆಯಿಂದ ಮಿಣಿಚಿ ಗ್ರಾಮದಲ್ಲಿನೂ ಈ ಥರ ಸಮಸ್ಯೆ ಕಾಣ್ತಾ ಇದೆ. ಇದು ಸಂಬಂಧಪಟ್ಟ ನಾವು ಭೇಟಿ ಮಾಡೋಕ್ಕೆ ಅಲ್ಲಿ ಬಂದಿದ್ದೀನಿ. ಈಗ ಗ್ರೌಂಡ್ ಪರಿಸ್ಥಿತಿ ಏನಿದೆ, ವಾಸ್ತವಿಕ ಪರಿಸ್ಥಿತಿ ಏನಿದೆ ಅದನ್ನು ನೋಡಿದರೆ ನಾವು ಇಲ್ಲಿ ವಿಸಿಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಈಗ ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಬಂದಿದೆ. ಸೊ ಬೋರ್ವೆಲ್ ಅಥವಾ ವಾಟರ್ ಸೋರ್ಸ್ ಏನಿದೆ ಅದು ಸುತ್ತಮುತ್ತ ಏರಿಯಾ ಏನಿದೆ ಮಳೆ ನೀರು ಸ್ವಲ್ಪ ಬೋರ್ಗೆ ಬಂದಿದೆ. ಆದ್ದರಿಂದ ಈ ಥರ ಸಮಸ್ಯೆ ಆಗಿಬಿಟ್ಟಿದೆ. ಮತ್ತು ಈ ಕಲುಷಿತ ನೀರು ಬಗ್ಗೆ ನಾವು ಸಾಕಷ್ಟು ಇನ್ಸ್ಟ್ರಕ್ಷನ್ಸ್ ತಾಲೂಕಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗೆ ಮುಂಚಿತವಾಗಿ ಆಲ್ಮೋಸ್ಟ್ 2-3 ವಾರ ಮೊದಲೇ ನಾವು ಕೊಟ್ಟಿದ್ದೀವಿ. VC ಮೂಲಕ ಕೊಟ್ಟಿದ್ದೀವಿ ಮತ್ತು ಲೆಟರ್ ಮುಖಾಂತರ ಕೊಟ್ಟಿದ್ದೀವಿ.